ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ ಡೂಪ್ ಆಗಿರುವಂತಹ ಒಂದು ಕುಕ್ಕಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೋಯಾ ಬೀನ್ಸ್ ಹಾಕಿ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಿ ತುಂಬ ಟೇಸ್ಟಿಯಾಗಿರುವಂತಹ ಈ ಪಲಾವ್ನ ನೀವು ಮಾಡ್ಕೋಬೋದು. ನಾನು ಇವತ್ತು ಅಲಸಂದೆ ಕಾಳು ಅಥವಾ ತಡ್ನಿ ಕಾಳು, ಹಸಿ ಕಾಳು ಇರುತ್ತಲ್ವ, ಅದನ್ನು ಹಾಕಿ ಪಲಾವ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವಾಗ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಳ್ಳಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಒಂದು ಪಲಾವ್ ಎಲೆನ ಹಾಕೊಳ್ಳಿ, ಹಾಗೆ 2 ಲವಂಗ ಹಾಕೊಳ್ಳಿ, ಹಾಗೆ ಒಂದು ಮರಾಠಿ ಮೊಗ್ಗನ್ನ ಹಾಕೊಳ್ಳಿ. ಅಂದರೆ ಪಲಾವ್ ಸಾಮಾನು ಏನಿರುತ್ತೆ ಮಸಾಲ ಐಟಮ್ಸ್ ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಕಾದಾದ್ಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ನಾನು ಇದಕ್ಕೆ ಸೇರಿಸ್ಕೊತೀನಿ. ಹಾಗೆಯೇ ಒಂದು 4 ಹಸಿಮೆಣಸಿಕಾಯಿನ ಹಾಕೊತಾ ಇದ್ದೀನಿ. ನಾನು ಇವತ್ತು ಪಲಾವ್ಗೆ ಯಾವುದೇ ರೀತಿ ಖಾರದ ಪುಡಿನ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಹಸಿಮೆಣಸಿಕಾಯಿನ ಹೆಚ್ಚಿಗೆ ಹಾಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳಿ. ಇದು ಸ್ವಲ್ಪ ಬಾಡಲಿ ಎಣ್ಣೆಲಿ ಸ್ವಲ್ಪ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಪಲಾವ್ಗೆ ಸೋಯಾಬೀನ್ಸ್ ಹಾಗೆಯೇ ಹಸಿ ತಡ್ನಿಗಳನ್ನ ಹಾಕೊಂಡೆ ಪಲಾವ್ನ ಮಾಡ್ಕೋಬೋದು. ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ತರಕಾರಿ ಇದ್ದರೆ ತರಕಾರಿನ ಸೇರಿಸ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಹಸಿ ತಡ್ನಿಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಸಂಜೆನೇ ತಡ್ನಿಕಾಳು ಎಡ್ದಿಟ್ಟಿದ್ದೀನಿ ಅಂತ ಮರ್ತ್ಕೊಬಿಟ್ಟು ಕಡಲೆಕಾಳನ್ನು ಹುನಿ ಹಾಕಿದ್ದೆ, ಹಾಗಾಗಿ ಅವನು ಕೂಡ ಹಾಕೊತಾ ಇದ್ದೀನಿ. ಇವಾಗ ಇವೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಎಣ್ಣೆಲಿ ಒಂದು 5 ನಿಮಿಷ ರೋಸ್ಟ್ ಮಾಡ್ಕೊಳ್ಳುವ, ಅಂತಂದರೆ ಎಣ್ಣೆಲಿ ಸ್ವಲ್ಪ ಹೊತ್ತು ಎಲ್ಲನೂ ಬಾಡಿಸ್ಕೊಳ್ಳುವ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ. ಇದಿಷ್ಟು ಎಲ್ಲನೂ ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನಾನು ಸೋಯಾಬೀನ್ಸ್ನ ಹಾಕೊತಾ ಇದ್ದೀನಿ. ಸೋಯಾಬೀನ್ಸ್ನ ಒಂದು ಸಲ ಬಿಸಿನೀರಲ್ಲಿ ತೊಳ್ಕೊಳ್ಳೋದ್ರಿಂದ, ಅಂದರೆ ಬಿಸಿನೀರಲ್ಲಿ ಒಂದು 2 ನಿಮಿಷ ನೆನೆ ಹಾಕ್ಬಿಟ್ಟು ಅದಾದಮೇಲೆ ತೊಳ್ಕೊಳ್ಳೋದ್ರಿಂದ ಅದ್ರದ್ದು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ಒಂದು 2 ನಿಮಿಷ ಬಿಸಿನೀರಲ್ಲಿ ತೊಳ್ಕೊಂಡ್ರೆ ಬೆಸ್ಟು. ಚೆನ್ನಾಗಿ ನೀರನ್ನ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ಅದರಲ್ಲಿ ನೀರಂಶ ಅಷ್ಟಾಗಿ ಇರೋದು ಬೇಡ. ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಸೋಯಾಬೀನ್ಸು ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಿರುತ್ತೆ. ಆದರೆ ಈ ಮಸಾಲ ಹಾಕ್ಕೊಂಡಿರ್ತೀವಲ್ವ, ಈ ಟೈಮ್ಗೆ ನಾವು ಹಾಕ್ಕೊಳ್ಳೋದ್ರಿಂದ ಅದಕ್ಕೆ ಮಸಾಲ ಸ್ವಲ್ಪ ಎಲ್ಲ ಹೀರ್ಕೊಂಡು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಸೋಯಾಬೀನ್ಸ್ನ ಇವಾಗ ಹಾಕ್ಕೊತೀನಿ. ಇದೆಲ್ಲ ನೀಟಾಗಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಇದೆಲ್ಲನೂ ನೀಟಾಗಿ 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇದೇ ಟೈಮ್ಗೆ ನಾನು ರುಚಿನ ಹಾಕ್ಕೊತೀನಿ. ಇವಾಗ ಒಂದು 5 ನಿಮಿಷ ನಾನು ಫ್ರೈಯಲ್ಲೇ ಬೇಯಿಸ್ಕೊಂಡಿದ್ದೀನಿ. ಅಂದರೆ ನೀರು ಹಾಕಿರಲ್ಲ, ಏನಕ್ಕೆ ಅಂತಂದರೆ ಟೊಮೊಟೊದಲ್ಲೇ ನೀರು ಬಿಟ್ಕೊಂಡಿರುತ್ತೆ, ಹಾಗೆ ಸೋಯಾಬೀನ್ಸಲ್ಲಿ ಸ್ವಲ್ಪ ನೀರು ಇರುತ್ತಲ್ವ, ತೊಳೆದಾಗಿರುತ್ತಲ್ವ ಅದು ಸ್ವಲ್ಪ ಬಿಟ್ಕೊಂಡಿರುತ್ತೆ. ಹಾಗಾಗಿ ಇವಾಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ತಿದ್ದೀನಿ. ಸೋಯಾಬೀನ್ಸ್ ಸ್ವಲ್ಪ ನೀರು ಜಾಸ್ತಿ ಹೀರ್ಕೊಳ್ಳೋದ್ರಿಂದ ನೀವು ಯಾವುದು ಸೈಜಲ್ಲಿ ಅಕ್ಕಿನ ಹಾಕ್ಕೊಂಡಿರ್ತೀರೋ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ಳಿ. ಇವಾಗ ನೀರೆಲ್ಲನೂ ಹಾಕೊಂಡು ಆದಮೇಲೆ ಇದಕ್ಕೆ ನಾನು ಮಾಮೂಲಿ ಮನೇಲಿ ಯೂಸ್ ಮಾಡ್ತೀವಲ್ವ ರೈಸು, ಅದನ್ನೇ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ನಾನು ರೈಸ್ನ ಹಾಕ್ಕೊತಾ ಇದ್ದೀನಿ. ರೈಸ್ನ ಹಾಕೊಂಡ ತಕ್ಷಣ ಕುಕ್ಕರ್ ವಿಸಲ್ನ ಕ್ಲೋಸ್ ಮಾಡಬೇಡಿ. ಈ ಬಾತ್ ಅಷ್ಟು ಚೆನ್ನಾಗಲ್ಲ, ತರಕಾರಿಗಳೆಲ್ಲ ಮೇಲೆ ಬಂದುಬಿಟ್ಟಿರುತ್ತೆ, ಕೆಳಗಡೆ ಏನೂ ಇರಲ್ಲ. ಅಂದರೆ ಅಕ್ಕಿ ಕುದಿ ಬರುತ್ತಲ್ವ, ಆ ಟೈಮಲ್ಲಿ ನೀವು ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ತೊಗೊಳ್ಳಿ ಸಾಕು. ನಿಮ್ಮ ಘಮ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಪಲಾವ್ ರೆಡಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಹಸಿ ತಡ್ನಿಕಾಳು ಸೀಸನ್ ಅಲ್ವಾ, ಈ ಟೈಮಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟಲ್ಲಿ ವೀಡಿಯೋ ಕ್ಲಿಪ್ಸ್ನ ತೊಗೊಳ್ಳೇ ಇಲ್ಲ, ಅಂತಂದರೆ ಸರ್ವ್ ಮಾಡ್ತಿರೋ ತೊಗೊಳ್ಳೇ ಇಲ್ಲ, ತುಂಬ ಟೈಮ್ ಆಗಿಬಿಟ್ಟಿತ್ತು ತಿಂಡಿಗೆ, ಹಾಗಾಗಿ ತಿಂದ್ವಿ. ನಾನು ವಿಡಿಯೋ ಮಾಡೋಕ್ಕೋಸ್ಕರ ಅಂತಲೇ ಸಪ್ರೇಟಾಗಿ ಏನು ಮಾಡ್ತಿರಲಿಲ್ಲ. ಇವತ್ತು ತಿಂಡಿಗೆ ನಾನು ಇದನ್ನು ಮಾಡ್ತಾಯಿದ್ದೆ, ಹಾಗೆಯೇ ಶೂಟ್ ಮಾಡಿಕೊಂಡೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಹಿಂಗೆ ಅನ್ನಿಸ್ತು ಅನ್ನೋದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.